ಸ್ಪೆಷಲ್ ಕ್ಯಾಬಿನೆಟ್ ಅಲ್ಲಿ ನಮಗೆ ಆದೇಶ ಮಾಡ್ತೀವಿ ಅಂತ ಹೇಳಿ ಯಾರು ಮೆರವಣಿಗೆ ಮುಖಾಂತರ ಯಾರಿಗೂ ಅವಕಾಶ ನಿಮ್ಮೊಬ್ಬರಿಗೆ ತಡೀತಾ ಇದ್ದೀವಿ, ನಿಮ್ಮೊಬ್ಬರಿಗೆ ತೊಂದರೆ ಮಾಡ್ತಿದ್ದೀವಿ ಅಂತ ಯಾರಿಗೂ ಸಿಟಿಯಲ್ಲಿ ಎಕ್ಸೆಪ್ಟ್ ಫ್ರೀಡಮ್ ಪಾರ್ಕ್ ಮೆರವಣಿಗೆ ಪ್ರತಿಭಟನಾ ಮೆರವಣಿಗೆ ಯಾರಿಗೂ ಮಾಡಲಿಕ್ಕೆ ಅವಕಾಶ ಆದರೆ ಫ್ರೀಡಮ್ ಪಾರ್ಕ್ನಲ್ಲಿ ತಮಗೆ ಅನುಮತಿ ಇದ್ದರೆ ನೇರವಾಗಿ ಅಲ್ಲಿ ಹೋಗ್ಲಿಕ್ಕೆ ಅವಕಾಶ ಇದೆ. ನಮಗೆ ಅನುಮತಿ ಇಲ್ದಿದ್ಕೆ ನಾವು ನಮ್ಮ ಪಾಡಿಗೆ ನಾವು ಯಾರಿಗೆ ಸ್ವಾಮೀಜಿಯವರು 15 ದಿನದಿಂದ ಪಾದಯಾತ್ರೆ ಮಾಡೋರೆ, ನಮಗೆ ಮಾಹಿತಿ ಇರ್ತದೆ ಪೊಲೀಸ್ ಇಲಾಖೆಗೆ. ಎಲ್ಲಾದರೂ ಒಂದು ಸಣ್ಣ ಅಪಚಿತನೂ ಕೂಡ ನಾವು ಮಾಡಿಲ್ಲ. ನಮ್ಮ ಪಾಡಿಗೆ ನಾವು ನಮಗೆ ಪರ್ಮಿಷನ್ ಕೊಟ್ಟಿದ್ದೀವಿ. ನೀವು ಹೇಳ್ದಂಗೆ ಫ್ರೀಡಮ್ ಪಾರ್ಕ್ ತಗೊಂಡು ಬಿಡಿ ಅಂತ ಹೇಳ್ತಿದ್ದು, ಸರ್ಕಾರ ಪರ್ಮಿಷನ್ ಕೊಟ್ಟಿಲ್ಲ ನಮಗೆ. ನಾವೇನು ಮಾಡ್ಬೇಕು ಹೇಳಿ? ತೊಂದರೆ ಕೊಡ್ತೀರಾ ಅಂತ ಕಾರಣಕ್ಕೆ ನಾವು ದಿನೇ ಮಾಡ್ತಾ ಇಲ್ಲ. ನಿಮ್ಮ ಬಗ್ಗೆ ಸಂಪೂರ್ಣ ವಿಶ್ವಾಸ ಇದೆ. ಆದರೆ ಪಾದಯಾತ್ರೆಯಲ್ಲಿ ನೀವು ಸಿಟಿ ಲಿಮಿಟ್ಸಲ್ಲಿ ಹೋದರೆ ಅದು ಹೈಕೋರ್ಟ್ ಹೆಣ್ಣಮ್ಮನ ಜಾತ್ರೆ ಮಾಡ್ತಾರೆ ಸರ್. ಸಿಟಿಲಿ ಸಾವಿರಾರು ಜನ ಸೇರಿ ಹೆಣ್ಣಮ್ಮನ ಜಾತ್ರೆ ಮಾಡ್ತಾರೆ, ಗಣಪತಿ ಜಾತ್ರೆ ಮಾಡ್ತಾರೆ. ಅವಾಗೆಲ್ಲ ನೀವು ಇದನ್ನು ಕೊಡ್ತೀರಲ್ವ ಸರ್? ನೀವು ಕೊಡ್ತೀರಲ್ವ್ರ? ಒಂದು ನಿಮಿಷ ನಿನ್ನೆ ಕಾಂಗ್ರೆಸ್ನಲ್ಲಿರುವಂಥ ಎಲ್ಲ ಯಾರು ನಮ್ಮ ಹೋಟೆಲ್ ಅಂಬಾನಿ ಚಲವಾದಿಗಳು ಅವರಿಗೆಲ್ಲ ಹೆಂಗೆ ಬಿಟ್ರಿ ನೀವು ಅಲ್ಲಿ ಫ್ರೀಡಮ್ ಕೇಳಿ ಸರ್. ನಾವು ಅನುಮತಿಗೆ ಹಾಕಿದ್ವಿ ಅರ್ಜಿ, ನಮ್ಮ ಸ್ವಾಮೀಜಿಗಳಿಗೆ ಕೊಟ್ಟಿಲ್ಲ. ಅಂದ್ರೆ ಉದ್ದೇಶ ಏನು ಅಂದ್ರೆ ದಮನ ಮಾಡಲಿಕ್ಕೆ ನೋಡಿ ಸರ್. ನಮ್ಮನ್ನು ಅರೆಸ್ಟ್ ಮಾಡಿದ್ರೆ ಪರವಾಗಿಲ್ಲ, ನಮ್ಮ ಕಾಲ್ನಾಡಿಗೆ ಜಾತಿಗೆ ದಾರಿ ಮಾಡಿಕೊಡಿ. ಇಲ್ಲದೆ ಇದ್ರೆ 35 ವರ್ಷಗಳ ಹೋರಾಟ ರೀ. ಯಾವನ್ರಿ ಇದು ಪ್ರಜಾಪ್ರಭುತ್ವನ ಏನದು? ಪ್ರಜಾಪ್ರಭುತ್ವ ಕಗ್ಗಾಲ ಮಾಡ್ತಾ ಇದ್ದಾರೆ ಸರ್ಕಾರ. ನೋಡಿ ಸ್ವಾಮಿ, ನಮಗೆ ಅನುಮತಿ ಕೊಟ್ರೆ ಶಾಂತಿಯಿಂದ ಹೋಗ್ತೀವಿ. ನಮ್ಮ ಸ್ವಾಮೀಜಿಗಳ ನೇತೃತ್ವ ಅನುಮತಿ ಕೊಟ್ಟಿಲ್ಲ ಅಂದ್ರೆ ಅರೆಸ್ಟ್ ಮಾಡಿ. ನನ್ನ ವಶಕ್ಕೆ ಪಡೆಯೋದು ಅವರ ನಿರ್ಧಾರನೇ. ಆದರೆ ಮಾಡಿದಂತೆ ಮಾಡಲಿ, ಆದರೆ ನಾವು ಹೋಗ್ತೀವಿ. ನಮ್ಮನ್ನು ತಡೀಲಿ. ಸರ್ಕಾರಕ್ಕಿದು ಕೆಟ್ಟ ಹೆಸರು, ನನ್ನ ಸಮಾಜಕ್ಕೆ ಮಾಡೋಂಥ ದ್ರೋಹ. ನಾವು ಹೋಗ್ತೀವಿ. ಇವತ್ತು ತಲುಪ್ತಿದ್ದೆ, ಆದರೆ ಷಡ್ಯಂತ್ರ ಸರ್ಕಾರದ ಮೋಸ, ಸರ್ಕಾರ ಮಾಡ್ತಕ್ಕಂಥ ಮಾದಿಗರಿಗೆ ಮಾಡ್ತಕ್ಕಂಥ ಮೋಸ. 35 ವರ್ಷದಿಂದ ಮಾದಿಗರು ಅನ್ಯಾಯಕ್ಕೊಳಪಟ್ಟಿದ್ದಾರೆ. ಆ ಅನ್ಯಾಯಕ್ಕೆ ಒಳಪಟ್ಟ ಮಾದಿಗ ಸಮಾಜಕ್ಕೆ ನ್ಯಾಯ ಕೊಡಿ. ಉದ್ಯೋಗದಲ್ಲಿ, ಶಿಕ್ಷಣದಲ್ಲಿ, ಎಲ್ಲ ಕ್ಷೇತ್ರದಲ್ಲೂ, ಆರ್ಥಿಕವಾಗಿ ಎಲ್ಲ ಕ್ಷೇತ್ರದಲ್ಲೂ ನೀವು ಅನ್ಯಾಯ ಮಾಡ್ತಿದ್ದೀರಾ ಬಂದಿರುವಂಥ ಎಲ್ಲ ಸರ್ಕಾರಗಳು.
ಅದನ್ನು ನ್ಯಾಯ ಕೊಡಿ ಅಂತ 35 ವರ್ಷಗಳ ಕಾಲ ನನ್ನ ಸಮಾಜದ ಹೋರಾಟಗಾರರು ಹೋರಾಟ ಮಾಡ್ತಾನೇ ಇದ್ದಾರೆ. ಅದರ ಫಲವಾಗಿ ಇವತ್ತೇನಾಗಿದೆ, ಸರ್ಕಾರ ಒಂದು ನಿರ್ದಿಷ್ಟ ತೀರ್ಪು ಮಾಡಿದ್ದೀರಾ, ವರದಿಗಳನ್ನು ತರಿಸ್ಕೊಂಡು ನಾವು ಇಂಪ್ಲಿಮೆಂಟ್ ಮಾಡ್ತೀವಿ ಒಳ ಮೀಸಲಾತಿ ಅಂತ. ನಿಮ್ಮ ಹತ್ರ 4 ವರದಿಗಳಿದ್ದರೂ ಕೂಡ ನೀವು ಆ ವರದಿಗಳನ್ನು ಕಸ ಮಾಡಿಬಿಟ್ಟು ಮಾದಿಗರಿಗೆ ಅನ್ಯಾಯ ಮಾಡ್ತಿರಲ್ಲ, ಮಾದಿಗರನ್ನು ಕಸಿತಿರಲ್ಲ. ಈ ಅನ್ಯಾಯ ಸರಿಪಡಿಸೋಕ್ಕೆ ನಮ್ಮ ಮಾದಿಗರ ಮಠಾಧೀಶರು, ನಾವು ನಮ್ಮ ನೇತೃತ್ವದಲ್ಲಿ ಅನೇಕ ನನ್ನ ಮಠಾಧೀಶರು ವಿವಿಧ ಭಾಗಗಳಿಂದ ಉತ್ತರ ಕರ್ನಾಟಕ ಮತ್ತು ದಕ್ಷಿಣ ಕರ್ನಾಟಕದಿಂದ ನನ್ನ ಎಲ್ಲ ಮಠಾಧೀಶರು ಮಾದಿಗರಿಗಾಗಿ ಮಾದಿಗರ ನ್ಯಾಯ ಕೊಡಿಸ್ಲಿಕ್ಕೆ ಹೆಜ್ಜೆ ಆಗ್ತಾ ಇದ್ದೀವಿ. ನಾವು ಕೇಳಿದಿಷ್ಟೇ, ನೀವು ಸರ್ಕಾರ 56,432 ಹುದ್ದೆ ತುಂಬಲಿಕ್ಕೆ ಹೋಗ್ತಿದ್ರಲ್ಲ, ತುಂಬುವ ಮುನ್ನ ಒಳ ಮೀಸಲಾತಿ ಅನ್ವಯಿಸಿ ನೀವು ತುಂಬಬೇಕು. ನೀವೊಂದು ಪಕ್ಷ ನೀವು ಒಳ ಮೀಸಲಾತಿ ತುಂಬದೆ ಒಳ ಮೀಸಲಾತಿ ಅನ್ವಯಿಸಿದ ಹೋಗದಲ್ಲಿ ಇಡೀ ನನ್ನ ರಾಜ್ಯದ ಮಾದಿಗ ಸಮುದಾಯದಲ್ಲಿ ಜಾತಕ ಪಕ್ಷಿಯಂತೆ ಉದ್ಯೋಗ ಬಯಸ್ತಿದಾರಲ್ಲ, ಅವರ ತುತ್ತಿಗೆ ಮಣ್ಣು ಹಾಕುವ ಕೆಲಸ ಮಾಡ್ತಿದ್ದೀರ ನೀವು. ಅದಕ್ಕೆ ಒಳ ಮೀಸಲಾತಿ ಅನ್ವಯಿಸಿ ನೀವು ಮೀಸಲಾತಿ ಮಾಡಬೇಕು. ನೋಡಿ, ಈಗ ನಿಮ್ಮಲ್ಲಿ ಉಪಚುನಾವಣೆ ಇದೆ. ನನ್ನ ಸಮಾಜಕ್ಕೆ ನನ್ನ ಸಮಾಜದ ಹೋರಾಟಗಾರರು ನಾವೆಲ್ಲ ಹೋಗಿ ಅಲ್ಲಿ ಏನನ್ನ ಆಗಲಿ ನಿಮ್ಮ ವಿರುದ್ಧ, ನಿಮ್ಮ ಸರ್ಕಾರದ ನಡೆಯ ವಿರುದ್ಧ, ನಿಮ್ಮ ಪಕ್ಷದ ಅಭ್ಯರ್ಥಿಗಳ ವಿರುದ್ಧ ಮತ ಹಾಕಲಿಕ್ಕೆ ಮನವಿ ಮಾಡಬೇಕಾಗ್ತದೆ. ಇದಕ್ಕೆಲ್ಲ ಕಾರಣರಾಗ್ತಿರೋ ಅಥವಾ ಮಾದಿಗರಿಗೆ ನ್ಯಾಯ ಕೊಡ್ತಿರೋ ಅದು ನಿಮ್ಮ ಮುಂದೆ ಆಯ್ಕೆ ಇದೆ. ನನ್ನ ಮಾದಿಗರ ನ್ಯಾಯ ಸಿಗೋವರೆಗೂ ನಾನು ಬೀದಿಗೆ ಬಿದ್ದಿರ್ತೀನಿ, ಬೀದಿನಲ್ಲಿರ್ತೀನಿ. ನನ್ನ ಜನದ ಹಿತವೇ ನಮ್ಮ ಮಠಾಧೀಶರ ಹಿತ. ಹಾಗಾಗಿ ಈ ಹೋರಾಟ ನನ್ನ ಮಾದಿಗರ ಹಿತಕ್ಕಾಗಿ, ಅಭಿವೃದ್ಧಿಗಾಗಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಶರಣೆಗಳನ್ನು ಹೇಳ್ತಾರೆ. ಇದೇ ರೀತಿ ವಿಳಂಬ ನೀತಿ ಅನುಸರಿಸಿದ್ರೆ ನನ್ನ ಸಮಾಜ ಪಾಠ ಕಲಿಸುತ್ತೆ. ಸ್ವಾಮೀಜಿ ನೇತೃತ್ವ ವಹಿಸ್ತೀವಿ, ನನ್ನ ಸಮಾಜ ಇಡೀ ಲಕ್ಷಾಂತರ ಇರೋ ನನ್ನ ಸಮಾಜ ಪಾಠ ಕಲಿಸುತ್ತೆ. ಯಾವ ರೀತಿ ಪಾಠ ಕಲಿಸುತ್ತೆ? ಅವ್ರ ಮನೆಗೆ ಕಳ್ಸೋದೈತಿ.